ಯಾವುದೋ ಒಂದು ಪ್ರಾಪರ್ಟಿನ ಖರೀದಿ ಮಾಡಬೇಕಾದ್ರೆ ಇ ಸಿ ಯಾಕೆ ನೋಡಬೇಕು, ಇ ಸಿ ಯಾಕೆ ನೋಡಬೇಕು, ನೋಡೋದ್ರಿಂದ ಏನೆಲ್ಲ ಉಪಯೋಗ ಇದೆ. ಇ ಸಿ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತೇಳಿ ಋಣಭಾರ ರಹಿತ ಪ್ರಮಾಣ ಪತ್ರ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಇಂಗ್ಲೀಷ್ ಹೇಳ್ತಾರೆ ಸ್ನೇಹಿತರೆ. ಇ ಸಿ ನೋಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೂಲ ಮಾಲೀಕರು ಯಾರು ಅಂತ ಗೊತ್ತಾಗುತ್ತೆ, ಯಾರಿಂದ ಯಾರಿಗೆ ವರ್ಗಾವಣೆ ಆಗಿದೆ ಪ್ರಾಪರ್ಟಿ ಅಂತ ಗೊತ್ತಾಗುತ್ತೆ. ಮತ್ತು ಇ ಸಿಯಲ್ಲಿ ಯಾವುದಾದ್ರು ಒಂದು ಸಾಲ ಇದ್ದರೆ, ಬ್ಯಾಂಕ್ ಲೋನ್ಸ್ ಇದ್ದರೆ, ಅಥವಾ ಯಾರಿಗಾದರೂ ಆಧಾರ ಮಾಡಿದರೆ ಅದರ ಸಂಪೂರ್ಣ ವಿವರಣೆ ಸಿಗುತ್ತೆ. ಮತ್ತು ಆಧಾರ ಮಾಡಿ ತಿರುವಳಿ ಮಾಡಿದರೆ ಅಥವಾ ಲೋನ್ ತೊಗೊಂಡು ತಿರುವಳಿ ಮಾಡಿದರೆ ಅದರೂ ಸಹ ಸಂಪೂರ್ಣವಾದ ವಿವರಣೆ ಸಿಗುತ್ತೆ ನಿಮಗೆ. ಆದ್ದರಿಂದಾಗಿ ನಿಮಗೆ ಯಾವುದೇ ರೀತಿ ಗೊಂದಲಕ್ಕೀಡೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಏನಾರ ಲೋನ್ ಇದೆಯಾ, ಏನಿದೆ, ಯಾವ ಮುಖಾಂತರ ಬಂತು ಪ್ರಾಪರ್ಟಿ, ಇವೆಲ್ಲವೂ ಸಹ ನೀವು ಇ ಸಿ ನೋಡಿದ್ರೆ ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಮಾರಾಟ ಮಾಡಿರ್ತಾನೆ, ಆ ಮಾರಾಟ ಮಾಡಿದ ವ್ಯಕ್ತಿಯಿಂದ ಇನ್ನೊಬ್ಬ ಕೊಂಡ್ಕೊಂಡಿರ್ತಾನೆ, ಆ ವ್ಯಕ್ತಿ ಇನ್ನೊಬ್ಬನ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಸೇಲ್ ಅಗ್ರಿಮೆಂಟ್ ಮಾಡಿರೋ ವಿಚಾರ ನಿಮ್ಗೆ ಗೊತ್ತೇ ಇರಲ್ಲ, ನಿಮ್ಗೆ ಹೇಳೇ ಇರಲ್ಲ. ನಿಮಗೆ ಮಾರಾಟ ಮಾಡ್ತೀನಿ ಅಂತೇಳಿ ಒಂದು ಕರಾರು ಪತ್ರ ಒಪ್ಪಂದ ಮಾಡ್ಕೊಳ್ಳಿ ಅಂತ ಹೇಳಿ ಬಂದಿರ್ತಾನೆ ಸ್ನೇಹಿತರೆ. ಆದ್ರಿಂದಾಗಿ ನೀವು ಇ ಸಿ ನೋಡೋದ್ರಿಂದ ಅಕಸ್ಮಾತ್ ಅದರ ಸೇಲ್ ಅಗ್ರಿಮೆಂಟ್ ಆಗಿದ್ರೆ, ಯಾರಿಗೋ ಒಬ್ಬರು ಮಾರ್ಟ್ಗೇಜ್ ಆಗಿದ್ರೆ ಎಲ್ಲವೂ ಸಹ ನಿಮಗೆ ಇ ಸಿಲ್ ಬರುತ್ತೆ. ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ನೀವೇನಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಮ್ಯಾಂಡೇಟ್ರಿಯಾಗಿ ಇ ಸಿಯನ್ನು ನೋಡಿ. ಇ ಸಿ ಅಂದರೆ ಬರೀ 10 ವರ್ಷದ ನೋಡೋ ಸಾಲಲ್ಲ, ಸುಮಾರು 50-60 ವರ್ಷದ ಹಿಂದೆಯಿಂದಲೂ ತೊಗೊಂಡು ನೋಡಿ, ಏನೂ ಲಾಸ್ ಆಗೋದಿಲ್ಲ. ಇಲ್ಲಿ 2-3 ಸಾವಿರ ದುಡ್ಡು ಉಳಿಸೋಕೆ ಹೋದರೆ ನೀವು ಮುಂದೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಳ್ಕೊಬೇಕಾಗತ್ತೆ. ಆದ್ದರಿಂದಾಗಿ ಇ ಸಿಯನ್ನು ಚೆಕ್ ಮಾಡೋದು ಭಾಳ ಅತ್ಯವಶ್ಯಕ. ಥ್ಯಾಂಕ್ ಯು.